Hi there, Namaste, I'm Dr. Jyoti. Welcome to What's Your Story? ಒಂದು ಪುಟ್ಟ ಕತೆ. ಒಂದು ಸಾರಿ ಏನಾಯ್ತು, ಬುದ್ಧ ಆರಾಮಾಗಿ ಶಾಂತವಾಗಿ ಒಂದು ಕಡೆ ಮೆಡಿಟೇಟ್ ಮಾಡ್ತಾ ಕೂತಿದ್ರು. ಬುದ್ಧ ಗೊತ್ತಲ್ವಾ, ನಾವು ನೋಡೋದು ಹಾಗೆ, ಸಾಮಾನ್ಯವಾಗಿ ನಾವು ಇಮ್ಯಾಜಿನ್ ಮಾಡೋದು ಹಾಗೇನೆ ಬುದ್ಧನ. ಅವ್ರು ಹಾಗೆ ಶಾಂತವಾಗಿ ಕೂತಿದ್ರು. ಅಕ್ಕಪಕ್ಕ ಅವರು ಡಿಸೈಪಲ್ಸು ಕೂತಿದ್ರು. ಒಂದು ಒಳ್ಳೆ ಶ್ರೀಮಂತ, ಒಳ್ಳೆ ನೀಟಾಗಿ ಡೀಸೆಂಟ್ ಆಗಿ ಡ್ರೆಸ್ ಮಾಡ್ಕೊಂಡಿರೋ ಒಬ್ಬ ಮನುಷ್ಯ ಬರ್ತಾನೆ. ಅವನು ಬುದ್ಧನ ಹಳೆ ಗೆಳೆಯ ಬಂದ್ಬಿಟ್ಟು ಬುದ್ಧನ ಎದುರುಗಡೆ ನಿಂದಿರ್ತಾನೆ. ನಿಂತ್ಕೊಂಡು ಬೈಯಕ್ ಸ್ಟಾರ್ಟ್ ಮಾಡ್ತಾನೆ. ಫುಲ್ ಕೋಪದಲ್ಲೇ ಬಂದಿರ್ತಾನೆ. ಬೈತಾನೆ ಬೈತಾನೆ ಬೈತಾನೆ, ಎಲ್ಲ ಬರೋದನ್ನೆಲ್ಲ ತೆಗೆದು ಬೈತಾನೆ ಜೋರಾಗಿ ಒಂದು ದೊಡ್ಡ ಧ್ವನಿಯಲ್ಲಿ ಬೈತಾನೆ. ಹಾಗೇ ಬೈತಾ ಇದ್ದಾನೆ. ಆಲ್ಮೋಸ್ಟ್ ಒಂದು 10-15 ನಿಮಿಷ ಮೇಲಾಯ್ತು. ಇವಾಗ ಅವನಿಗೆ ಸುಸ್ತಾಯ್ತು. ಕೂಗಾಡಿ ಅವನಿಗೆ ಸುಸ್ತಾಯ್ತು. ನಿಲ್ಸ್ದ. ಕೊನೆಯಲ್ಲಿ ಬುದ್ಧ ಕಣ್ ತೆಗೆದು ಅವನ್ನ ನೋಡ್ಬಿಟ್ಟು ಒಂದು ಒಳ್ಳೆ ಸ್ಮೈಲ್ ಕೊಟ್ಟ. ಅವನಿಗೆ ಫುಲ್ ಕನ್ಫ್ಯೂಸ್ಡ್. ಅವನಿಗೇನ್ ತಿಳಿತಾ ಇಲ್ಲ. ಅವನು ಹೇಳ್ದ, ಅಲ್ಲ ಕಣೋ, ನಾನು ನಿನ್ಗೆ ಬೈತಾ ಇದ್ದೀನಿ, ನಿನ್ನನ್ನೇ ನಾನು ಇಷ್ಟೊಂದು ಬೈತಾ ಇದ್ದೀನಿ, ಇಷ್ಟೊಂದು ಕೂಗಾಡ್ತಿದ್ದೀನಿ ನಿನ್ ಮೇಲೆ, ನೀ ನನ್ಗೆ ಸ್ಮೈಲ್ ಕೊಡ್ತೀಯಾ? ನಗುವಂಥದ್ದಲ್ಲ, ನಾನು ನಿನ್ಗೆ ಬೈತಾ ಇದ್ದೀನಿ ಅಂತ ಹೇಳ್ದ. ಹ್ಞೂ ಕಣೋ, ನಾನೆಲ್ಲ ಕೇಳಿಸ್ಕೊಂಡೆ, ನೀನ್ ಬೈದಿರೋದನ್ನೆಲ್ಲ ನಾನು ಕೇಳಿಸ್ಕೊಂಡೆ, ಬಟ್ ನಾನು ಅದನ್ನ ಯಾವ್ದನ್ನೂ ತಗೊಂಡಿಲ್ವೇ. ನೋಡಿ, ಇದು ಕತೆ. ಬುದ್ಧ ಹೇಳಿದ್ರು, ನಾನು ಅದನ್ನ ಯಾವ್ದನ್ನೂ ತಗೊಂಡಿಲ್ವೋ, ಸೊ ಅದು ಯಾವ್ದು ನನ್ನ ಅಫೆಕ್ಟ್ ಮಾಡಲ್ಲ. ಇಲ್ಲಿ ನಮ್ಮ ಜೀವನದಲ್ಲಿ ಇದು ಹೆಂಗೆ ರಿಲೇಟ್ ಮಾಡ್ಕೋಬಹುದು ನೋಡಿ. ಇವಾಗ ಎಷ್ಟೋ ಸಾರಿ ಲಾಜಿಕ್ ಆಗಿ ಹೇಳ್ಬೇಕಂದ್ರೆ, ಇವಾಗ ನನ್ಗೆ ಯಾರಾದ್ರೂ ಬಂದು ಒಂದು 100 ರೂಪಾಯಿ ಕೊಡ್ತೀನಿ ಅಂತ ಬಂದ್ರೆ, ನಾನು ಅದನ್ನ ತಗೊಂಡ್ರೆ ಮಾತ್ರ ಅದು ನಂದಾಗುತ್ತೆ. ನಾನು ತಗೊಳ್ಳಿಲ್ಲ ಅಂದ್ರೆ ಅದು ನನ್ನಲ್ಲ, ಅವರದೇ ಆಗಿರುತ್ತೆ. ಹಂಗೆ ಯಾರಾದ್ರೂ ಬೈಯುವಾಗೂ ಹಾಗೆ. ಎಷ್ಟೋ ಸಾರಿ ಯಾರಾದ್ರೂ ಬೈತಾ ಇರ್ತಾರೆ, ಏನೋ ಕೂಗಾಡ್ತಾ ಇರ್ತಾರೆ, ಅದು ಎಷ್ಟೋ ಸಾರಿ ಅದು ಅವರ ಬಗ್ಗೆ ಆಗಿರುತ್ತೆ ಹೊರತಾಗಿ ನಮ್ಮ ಬಗ್ಗೆ ಅಲ್ಲ. ನಮಗೆ ಇದು ಇಮೋಷನಲ್ ಹೈಜೀನ್ ಅಂತ ಕರಿತೀವಿ. ಫಿಸಿಕಲ್ ಹೈಜೀನ್, ಫಿಸಿಕಲಿ ನಮ್ಮನ್ನ ನಾವು ಹೆಂಗೆ ಶುಚಿಯಾಗಿ ಕ್ಲೀನ್ ಆಗಿ ಇಟ್ಕೊಳ್ಬೇಕು ಎಲ್ಲ ಹೇಳ್ಕೊಟ್ಟಿರ್ತಾರೆ. ನಾವು 5 ವರ್ಷದವ್ರು ಆಗ್ತಿದ್ದಂಗೆ ಎಲ್ಲ ಗೊತ್ತಿರುತ್ತೆ. ಹೆಂಗ್ ಬ್ರಷ್ ಮಾಡ್ಬೇಕು, ಹೇಗ್ ಸ್ನಾನ ಮಾಡ್ಬೇಕು, ಹೇಗೆ ನಮ್ಮನ್ನ ನಾವು ಕ್ಲೀನ್ ಇಟ್ಕೋಬೇಕು, ಹೇಗ್ ನೇಲ್ಸ್ ಕಟ್ ಮಾಡ್ಕೋಬೇಕು, ಹೆಂಗೆ ಗಾಯ ಆದ್ರೆ ಹೆಂಗೆ ಡ್ರೆಸ್ಸಿಂಗ್ ಮಾಡ್ಕೋಬೇಕು, ಎಲ್ಲ ಪಟ್ಟಿ ಮಾಡೋದು ಎಲ್ಲ ಹೇಳ್ಕೊಟ್ಟಿರ್ತಾರೆ. ಆದ್ರೆ ಇಮೋಷನಲ್ ಹೈಜೀನ್ ಅನ್ನೋದು ಕಲಿಯೋಂಥ ಸಮಯ. ಯಾರೇ ಏನಾದ್ರೂ ಬೈದಾಗ, ಯಾರಾದ್ರೂ ಏನಾದ್ರೂ ಅಂದಾಗ ಅದು ನಮಗ್ ಅನ್ವಯಿಸುತ್ತಾ ಒಂದು ಸಾರಿ ಯೋಚನೆ ಮಾಡಿ ನೋಡ್ಬೇಕು. ಅದು ನಮ್ಗೆ ಅನ್ವಯಿಸುತ್ತಾ ತಗೊಳ್ಳೋಣ, ಅದು ನಮಗ್ ಅನ್ವಯಿಸಲ್ವಾ ಬಿಟ್ಬಿಡೋಣ. ಅದು ನಮ್ಮದಲ್ಲ, ಏನಕ್ ತಗೊಳ್ಳೋದು? ನಮ್ದಲ್ದೇ ಇರೋದನ್ನ ನಾವು ತಗೊಳ್ಬಾರ್ದು ಅಲ್ವಾ. ನಮ್ಗೆ ಅದನ್ನ ಹೇಳ್ಕೊಟ್ಟಿರ್ತಾರೆ, ನಮ್ಮದಲ್ದೇ ಇರೋ ವಸ್ತುನ ನಾವು ತಗೊಳ್ಬಾರ್ದು ಅಂತ. ಮತ್ತೆ ಬೇರೆಯವರ ಬೈಗುಳ ಕೂಡ ಕೆಲವು ಸಾರಿ ಅದು ನಮ್ದಾಗಿರಲ್ಲ, ನಮಗಾಗಿರಲ್ಲ, ಅದೇನೋ ಅವರ ಬಗ್ಗೆ ಇರುತ್ತೆ. ಸೊ ನಮ್ಮದಾಗಿಲ್ದೇ ಇರೋದನ್ನ ನಾವು ತಗೊಳ್ಳೋದು ಬೇಡ. ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಖುಷಿಯಾಗಿರಿ. ಟೇಕ್ ಕೇರ್, ಸ್ಟೇ ಹ್ಯಾಪಿ, ಬಾಯ್.